ಎಲ್ಲರಿಗೂ ತರಗತಿಗೆ ಸ್ವಾಗತ. ಇಂದು ನಾವೇನಂತಂದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಕ್ವಶನ್ಗಳನ್ನು ನೋಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ, ಭಾರತೀಯ ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಭಾರತೀಯ ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಆಪ್ಷನ್ 1 ಸರ್ಕಾರ ಸಂಸದೀಯ ಪದ್ಧತಿ ವ್ಯವಸ್ಥೆ, ಅರೆ ಫೆಡರಲ್ ವ್ಯವಸ್ಥೆ, ಸರ್ಕಾರದ ಅಧ್ಯಕ್ಷೀಯ ವ್ಯವಸ್ಥೆ, ಜಾತ್ಯತೀತ ರಾಜ್ಯ. ಭಾರತೀಯ ರಾಜಕೀಯ ವ್ಯವಸ್ಥೆಗೆ ಸಂಬಂಧಿಸಿದ ಈ ಕೆಳಗಿನ ಯಾವುದು ತಪ್ಪಾಗಿದೆ? ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂದ್ರೆ ಭಾರತದ ಏನಂತಂದ್ರೆ ಸರ್ಕಾರಿಯ ಸಂಸದೀಯ ಪದ್ಧತಿ ವ್ಯವಸ್ಥೆ ಇದೆ. ಅಂದರೆ ಜನರಿಂದ ಏನಂತಂದ್ರೆ ಮಂತ್ರಿಗಳನ್ನು ಆಯ್ಕೆ ಮಾಡೋದು ಸರ್ಕಾರ ಸಂಸದೀಯ ಪದ್ಧತಿ ವ್ಯವಸ್ಥೆ ಅಂತ ಅರ್ಥ. ಅದೇ ರೀತಿ ಏನಂತಂದ್ರೆ ಅರೆ ಫೆಡರಲ್ ವ್ಯವಸ್ಥೆ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಗ ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಿಸಿದಂತೆ ಅಧಿಕಾರ ನೀಡಿಕೆ, ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧ ಅಧಿಕಾರ ನೀಡಿಕೆ. ನೆಕ್ಸ್ಟ್ ಏನಂತ ಒಂದನೇ ವಿಧಿ ಏನಂತಂದ್ರೆ ಯೂನಿಯನ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಒಕ್ಕೂಟ ಅಂತೇಳಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ ಕರೆಯುತ್ತಾರೆ. ಅದೇ ರೀತಿ ಏನಂತಂದ್ರೆ ಅರೆ ಫೆಡರಲ್ ವ್ಯವಸ್ಥೆ ಏನಂತ ಕರೆದವರು ಯಾರಂತಂದ್ರೆ ಕೆ ಸಿ ವಿಯರ್ ಅವರು ಅರೆ ಫೆಡರಲ್ ವ್ಯವಸ್ಥೆ ಏನೇನಂತ ಕರೆದಿದ್ದಾರೆ. ಅರೆ ಫೆಡರಲ್ ವ್ಯವಸ್ಥೆ, ನಮ್ಮ ಭಾರತೀಯ ಸಂವಿಧಾನವನ್ನು ಅರೆ ಫೆಡರಲ್ ವ್ಯವಸ್ಥೆ ಎಂದು ಕರೆದಿದ್ದಾರೆ ಕೆ ಸಿ ವಿಯರ್ ಅವರು. ಮತ್ತೇನಂತಂದ್ರೆ ಸಂಯುಕ್ತ ಪದ್ಧತಿಯನ್ನು ಅರೆ ಫೆಡರಲ್ ವ್ಯವಸ್ಥೆಯನ್ನು ನಾವೇನು ಮಾಡಿದ್ವಿ 1935 ಭಾರತ ಸರ್ಕಾರದ ಕಾಯ್ದೆಯಿಂದ ತೆಗೆದುಕೊಂಡೇವೆ. ಸರ್ಕಾರದ ಅಧ್ಯಕ್ಷೀಯ ವ್ಯವಸ್ಥೆ ಇದು ಏನಂತಂದ್ರೆ ಅಧ್ಯಕ್ಷೀಯ ವ್ಯವಸ್ಥೆಯಲ್ಲಿ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಸಂಸದೀಯ ವ್ಯವಸ್ಥೆ ಇದೆ. ಅಧ್ಯಕ್ಷೀಯ ವ್ಯವಸ್ಥೆಯಲ್ಲಿ ಅಮೇರಿಕಾದಲ್ಲಿ ಅಲ್ಲಿ ಏನಂದ್ರೆ ಅಧ್ಯಕ್ಷರು ಏನಂತಂದ್ರೆ 2 ಬಾರಿ ಆಯ್ಕೆ ಆಗ್ತಾರೆ. 2 ಬಾರಿ ಏನಂತ ಆಯ್ಕೆ ಆಗ್ತಾರೆ. 3 ಆಯ್ಕೆಗೆ ಸಾಧ್ಯತೆ ಇಲ್ಲ. ಜಾತ್ಯತೀತ ಪದ ಏನಂತ ಹೇಳ್ತಂತಂದ್ರೆ ನಮ್ಮ ಭಾರತ ದೇಶ ಏನಂತಂದ್ರೆ ಯಾವುದೇ ಧರ್ಮವನ್ನು ರಾಜ್ಯ ಧರ್ಮ ಅಥವಾ ದೇಶದ ಧರ್ಮ ಅಂತೇಳಿ ಘೋಷಣೆ ಮಾಡಿಲ್ಲ. ಮುಂದಿನ ಪ್ರಶ್ನೆ, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ನಿಬಂಧನೆಗಳು ಕೆಳಕಂಡಂತಿವೆ. ಯಾವ ಒಂದು ವಿಧಿಯಲ್ಲಿ ಅಥವಾ ಭಾಗದಲ್ಲಿ ಏನಂದರೆ ರಾಜ್ಯ ನಿರ್ದೇಶನ ತತ್ವಗಳು ಉಲ್ಲೇಖಗೊಂಡಿವೆ? ಲೇಖನಗಳು 32ರಿಂದ 45, ಲೇಖನಗಳು 32ರಿಂದ 42, ಲೇಖನಗಳು 32ರಿಂದ 52, ಲೇಖನಗಳು 36ರಿಂದ 51. ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳು ಏನಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನಂತಂದ್ರೆ ಇವೇನಂತಂದ್ರೆ ಭಾಗ 4ರಲ್ಲಿ, ಸಂವಿಧಾನದ ಭಾಗ 4ರಲ್ಲಿ ಏನಂತಂದ್ರೆ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ಏನಂತಂದ್ರೆ ಒಳಗೊಂಡಿದೆ. ಸರಿಯಾದ ಉತ್ತರ 4ನೇದು. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಭಾಗವು ಭಾರತ ಜಿಲ್ಲಾ ನ್ಯಾಯಾಂಗದೊಂದಿಗೆ ವ್ಯವಹರಿಸುತ್ತದೆ? ಭಾರತದ ಜಿಲ್ಲಾ ನ್ಯಾಯಾಂಗದೊಂದಿಗೆ ವ್ಯವಹರಿಸುತ್ತದೆ. ಉತ್ತರ 1ನೇ ಆಪ್ಷನ್ ಅಂದರೆ ಭಾಗ 4, 2ನೇ ಆಪ್ಷನು ಭಾಗ 6, 3ನೇ ಆಪ್ಷನು ಭಾಗ 3, 4ನೇ ಆಪ್ಷನು ಭಾಗ 5. ಪ್ರತಿಯೊಂದು ಭಾಗದ ಬಗ್ಗೆ ನೋಡೋಣ. ಭಾಗ 4 ಅಂತಂದರೆ ಈಗ ನೋಡಿದ್ವಿ ಏನಂತಂದ್ರೆ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಭಾಗ 6 ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಬರುತ್ತೆ, ರಾಜ್ಯ ಸರ್ಕಾರ. ಭಾಗ 3 ಅಂದರೆ ಫಂಡಮೆಂಟಲ್ ರೈಟ್ಸ್, ಇಟ್ ಮೀನ್ಸ್ ಮೂಲಭೂತ ಹಕ್ಕುಗಳು. ಅದೇ ರೀತಿ ಏನಂತಂದ್ರೆ ಭಾಗ 5 ಏನಂತಂದ್ರೆ ಕೇಂದ್ರ ಸರ್ಕಾರ. ಇಲ್ಲಿ ಅಂದ್ರೆ ನಮ್ಮ ಸರಿಯಾದ ಉತ್ತರ ಏನಂತಂದ್ರೆ ಭಾಗ 6 ಅಂತೇಳಿ. ರಾಜ್ಯ ಸರ್ಕಾರದಲ್ಲಿ ಏನಂತಂದ್ರೆ ರಾಜ್ಯ ಸರ್ಕಾರದಲ್ಲಿ ಗವರ್ನರ್, CM, ಅಡ್ವೊಕೇಟ್ ಜನರಲ್, ನೆಕ್ಸ್ಟ್ ಅಂದ್ರೆ ಹೈಕೋರ್ಟ್,
ಹೈಕೋರ್ಟ್ ಒಳಗೆ ಏನಂತ ಮತ್ತು ಇಲ್ಲಿ ಜಿಲ್ಲಾ ನ್ಯಾಯಾಲಯದಿಂದ ಸಂಬಂಧಪಟ್ಟಂಗೆ ಬರ್ತದೆ. ಯಾವುದು? ಭಾಗ 6 ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ. 4ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪ್ರಾಧಿಕಾರಗಳು ರಾಜ್ಯಸಭೆಯಲ್ಲಿ ನೈತಿಕ ಸಮಿತಿಯನ್ನು ರಚಿಸ್ತವೆ? ರಾಜ್ಯಸಭೆಯಲ್ಲಿ ನೈತಿಕ ಸಮಿತಿಯನ್ನು ರಚನೆ ಮಾಡೋರು ಯಾರು ಅಂತ ಹೇಳಬೇಕು. ಆಪ್ಷನ್ 1 ಲೋಕಸಭೆಯ ಸ್ಪೀಕರ್, ಆಪ್ಷನ್ 2 ಪ್ರಧಾನಮಂತ್ರಿ, ಆಪ್ಷನ್ 3 ಅಧ್ಯಕ್ಷರು, ಆಪ್ಷನ್ 4 ರಾಜ್ಯಸಭೆ ಅಧ್ಯಕ್ಷರು. ಸರಿಯಾದ ಉತ್ತರ ರಾಜ್ಯಸಭೆ ಅಧ್ಯಕ್ಷರು. ರಾಜ್ಯಸಭೆ ಅಧ್ಯಕ್ಷರು ಯಾರಾಗಿರ್ತಾರೆ? ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿಯವರು ಏನಂತಂದ್ರೆ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಪ್ರಸ್ತುತ ಯಾರು? ಜಗದೀಪ್ ಧನ್ಕರ್ ಅವರು. ಇವರೊಮ್ಮೆ ಏನಂತಂದ್ರೆ ಇತ್ತೀಚೆಗೆ ಏನಂತಂದ್ರೆ ಅವಿಶ್ವಾಸ ಮೊದಲ ಬಾರಿಗೆ ಏನಂತಂದ್ರೆ ಅವಿಶ್ವಾಸ ನಿರ್ಣಯ ಕೈಗೊಳ್ಳಲಾಗಿದೆ. ಅವಿಶ್ವಾಸ ನಿರ್ಣಯ ಇದು ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯ ಉಲ್ಲೇಖವಿಲ್ಲ. ಆದರೆ ಏನಂತಂದ್ರೆ ನಾವು ಇವರು ಉಪರಾಷ್ಟ್ರಪತಿ ಇರಬಾರ್ದು ಅಂತೇಳಿ 50 ಜನರ ಒಪ್ಪಿಗೆ ಅಥವಾ ಸಹಿಯನ್ನು ಮಾಡಿ ಏನಂತಂದ್ರೆ ಅನುಮತಿ ನೀಡಬೇಕು ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಪಟ್ಟಂಗೆ. ಇದು ಅವಿಶ್ವಾಸ ನಿರ್ಣಯವನ್ನು 6 ತಿಂಗಳಿಗೊಮ್ಮೆ ಏನಂತಂದ್ರೆ ನಾವು ಕೈಗೊಳ್ಳಬಹುದು. 6 ತಿಂಗಳಿಗೊಮ್ಮೆ ಕೈಗೊಳ್ಳಬಹುದು. ಈಗೇನಂತಂದ್ರೆ ಇನ್ನೂ ಏನಂತಂದ್ರೆ ಅದು ಮಂಡನೆ ಆಗಿಲ್ಲ. ಮಂಡನೆ ಆದ್ಮೇಲೆ ಏನಾಗ್ತದೆ ನೋಡ್ಬೇಕು. ಬಹುಮತ ಬಂದ್ರೆ 2/3 ಬಹುಮತ ಬಂದರೆ ಏನಂತಂದ್ರೆ ಇವರು ಅವಿಶ್ವಾಸ ನಿರ್ಣಯ ಕೈಗೊಂಡು ಏನಂತಂದ್ರೆ ಉಪರಾಷ್ಟ್ರಪತಿಯವರನ್ನು ಕೆಳಗಿಳಿಸಬಹುದು ಹುದ್ದೆಯಿಂದ. ಮುಂದಿನ ಪ್ರಶ್ನೆ, ಯಾವ ವರ್ಷದಲ್ಲಿ ಸಿ ರಾಜಗೋಪಾಲಾಚಾರಿ ಅವರು ವಯಸ್ಕರ ಫ್ರಾಂಚೈಸ್ ಆಧಾರದ ಮೇಲೆ ಸಂವಿಧಾನ ಸಭೆಯ ಬೇಡಿಕೆಯನ್ನು ಧ್ವನಿಸಿದರು? ಆಪ್ಷನ್ 1 1938, ಆಪ್ಷನ್ 2 1939, ಆಪ್ಷನ್ 3 1940, ಆಪ್ಷನ್ 4 1937. ಇಲ್ಲಿ ಏನಂತಂದ್ರೆ ಸರಿಯಾದ ಉತ್ತರ ಏನಂದ್ರೆ ಆಪ್ಷನ್ 2 1939 ನವೆಂಬರ್ 15ರಂದು ಏನಂತಂದ್ರೆ ಇವರು ವಯಸ್ಕರ ಫ್ರಾಂಚೈಸ್ ಆಧಾರದ ಮೇಲೆ ಅಂತಂದ್ರೆ ಸಂವಿಧಾನ ಬೇಡಿಕೆಯನ್ನು ಧ್ವನಿಸಿದರು. ಆರನೇ ಪ್ರಶ್ನೆ ಏನಂತಂದ್ರೆ ಯಾವ ರಿಟ್ ಅಡಿಯಲ್ಲಿ ನ್ಯಾಯಾಲಯವು ಕೆಳ ನ್ಯಾಯಾಲಯ ಅಥವಾ ಇನ್ನೊಂದು ಪ್ರಾಧಿಕಾರಕ್ಕೆ ತನ್ನ ಮುಂದೆ ಬಾಕಿ ಇರುವ ವಿಷಯವನ್ನು ಉನ್ನತ ಪ್ರಾಧಿಕಾರ ಅಥವಾ ನ್ಯಾಯಾಲಯಕ್ಕೆ ವರ್ಗಾಯಿಸಲು ಆದೇಶಿಸುತ್ತದೆ? ನೋಡ್ರಿ, ಯಾವ ರಿಟ್ ಅಡಿಯಲ್ಲಿ ನ್ಯಾಯಾಲಯವು ಕೆಳ ನ್ಯಾಯಾಲಯ ಅಥವಾ ಇನ್ನೊಂದು ಪ್ರಾಧಿಕಾರಕ್ಕೆ ತನ್ನ ಬಾಕಿ ಇರುವ ವಿಷಯವನ್ನು ಉನ್ನತ ಪ್ರಾಧಿಕಾರ ಅಥವಾ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡೋದು? ಆಪ್ಷನ್ ಎ ನಿಷೇಧ ಅಥವಾ ಪ್ರೊಹಿಬಿಷನ್, ಸರ್ಶ್ಯೂರರಿ, ಮ್ಯಾಂಡಮಸ್, ಎಬಿಯಸ್ ಕಾರ್ಪಸ್. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಸರ್ಶ್ಯೂರರಿ ಏನಂತಂದ್ರೆ ಕೆಳ ನ್ಯಾಯಾಲಯದಿಂದ ಏನಂತಂದ್ರೆ ಉನ್ನತ ನ್ಯಾಯಾಲಯಕ್ಕೆ ಏನಂದ್ರೆ ವರ್ಗಾವಣೆ ಮಾಡೋದು. ಇದು ನಿಷೇಧ ಅಂತಂದ್ರೆ ಕೆಳ ನ್ಯಾಯಾಲಯ ಏನಂತಂದ್ರೆ ತನ್ನ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ತೀರ್ಪು ನೀಡಿತ್ತಂದ್ರೆ ಅವಾಗ ಏನಂತಂದ್ರೆ ಮೇಲಿನ ಹೈಕೋರ್ಟ್ ಅಥವಾ ಡಿಸ್ಟಿಕ್ ಕೋರ್ಟು ಅದನ್ನು ತಡೆ ಹಿಡಿಯೋದ್ರು. ಈಗ ಇದು ಡಿಸ್ಟಿಕ್ ಕೋರ್ಟಿಗೆ ಸಂಬಂಧಪಟ್ಟಂಗೆ ಏನಂತಂದ್ರೆ ತನ್ನ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ತೀರ್ಪು ನೀಡಿತ್ತಂತಂದ್ರೆ ಅವಾಗ ಹೈಕೋರ್ಟ್ ಏನಂದ್ರೆ ತಡೆಗೆ ನೀಡ್ತದೆ. ಟು ಫಾರ್ಬಿಡ್ ಅಂತ, ಇಟ್ ಮೀನ್ಸ್ ಟು ಫಾರ್ಬಿಡ್. ಮ್ಯಾಂಡಮಸ್ ಅಂದ್ರೆ ವಿ ಕಮಾಂಡ್. ವಿ ಆರ್ಡರ್. ಇಟ್ ಮೀನ್ಸ್ ಯಾವುದೇನಂತಂದ್ರೆ ಸಾರ್ವಜನಿಕ ಹುದ್ದೆಗಳನ್ನು ಪಡೆದ ಅಧಿಕಾರಿಗಳು ಅಥವಾ ಸಂಸ್ಥೆಗಳು ಏನಂತಂದ್ರೆ ಕಾರ್ಯನಿರ್ವಹಿಸಿದ್ದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಕಾರ್ಯನಿರ್ವಹಿಸಿ ಅಂತೇಳಿ ರಿಟರ್ನ್ ಆಗ್ಬಹುದು. ಎಬಿಯಸ್ ಕಾರ್ಪಸ್ ಅಂದ್ರೆ ಟು ಹ್ಯಾವ್ ಎ ಬಾಡಿ. ಇಟ್ ಮೀನ್ಸ್ ಯಾವುದೇ ಒಬ್ಬ ವ್ಯಕ್ತಿ ಏನಂತಂದ್ರೆ 24 ಗಂಟೆ ಒಳಗೆ ಏನಂತಂದ್ರೆ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಲೇಖನಗಳು ಒಕ್ಕೂಟದ ಕಾರ್ಯನಿರ್ವಾಹಕ ಅಧಿಕಾರದ ವ್ಯಾಪ್ತಿಯೊಂದಿಗೆ ವ್ಯವಹರಿಸುತ್ತದೆ? ಭಾರತೀಯ ಸಂವಿಧಾನದ ಯಾವ ಲೇಖನಗಳು ಒಕ್ಕೂಟದ ಕಾರ್ಯನಿರ್ವಾಹಕ ಅಧಿಕಾರದ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ನೋಡ್ರಿ. ಒಂದೇ ಆಪ್ಷನು ಲೇಖನ 61, ಆಪ್ಷನ್ 2 ಲೇಖನ 70, ಆಪ್ಷನ್ 3 ಲೇಖನ 73, ಆಪ್ಷನ್ 4 ಲೇಖನ 78. ಇಲ್ಲಿ ಲೇಖನ 61 ವಿಧಿ ಏನು ಹೇಳ್ತಂತಂದ್ರೆ ಮಹಾಭಿಯೋಗದ ಬಗ್ಗೆ ಸಂಬಂಧಪಡ್ತದೆ. ಮಹಾಭಿಯೋಗ ಅಂತಂದ್ರೆ ಪ್ರೆಸಿಡೆಂಟು, ರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟು ಅವರಿಗೆ ಸಂಬಂಧಪಡ್ತದೆ. 61ನೇ ವಿಧಿ ಏನಂತಂದ್ರೆ ಮಹಾಭಿಯೋಗ ಇಂಪೀಚ್ಮೆಂಟ್ ಬಗ್ಗೆ ಹೇಳ್ತದೆ. ಇದನ್ನಂತಂದ್ರೆ ಅಮೇರಿಕಾ USA ಸಂವಿಧಾನದಿಂದ ಎರವಲು ಪಡೆದಿವೆ. ಮಹಾಭಿಯೋಗ ಒಂದು ಪ್ರಕ್ರಿಯೆಯನ್ನು USA ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ. ಮತ್ತು ಇದು ಯಾರ್ಯಾರಿಗೆ ಮತ್ತೆ ಬರ್ತದೆ CIG ಅವರಿಗೆ ಏನಂತಂದ್ರೆ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ತೆಗೆದಾಗ್ತಿದೆ. ಹೈಕೋರ್ಟು, ಸುಪ್ರೀಂ ಕೋರ್ಟು ಜಡ್ಜಸ್ ಇರ್ತಾರಲ್ಲ
ಅವರು ಏನು ಮಹಾಭಿಯೋಗ ಪ್ರಕ್ರಿಯೆಯಿಂದ ತೆಗೆದಾಕ್ತೀವಿ. ಎಲೆಕ್ಷನ್ ಕಮಿಷನರ್ ಇರ್ತಾರಲ್ಲ, ಎಲೆಕ್ಷನ್ ಕಮಿಷನರ್ ಇರ್ತಾರೆ, ಅವರನ್ನು ಮಹಾಭಿಯೋಗ ಪ್ರಕ್ರಿಯೆಯಿಂದ ತೆಗೆದಾಕ್ತೀವಿ. ನೆಕ್ಸ್ಟು ಅಂದರೆ 20ನೇ ವಿಧಿ ಏನು ಅಂತಂದ್ರೆ ಆಕಸ್ಮಿಕ ಸಂದರ್ಭದಲ್ಲಿ ಅಂತಂದ್ರೆ ರಾಷ್ಟ್ರಪತಿಗಳ ಕಾರ್ಯಗಳ ಬಗ್ಗೆ ಆಗ್ತದೆ. ಆಕಸ್ಮಿಕ ಸಂದರ್ಭದಲ್ಲಿ ನಂತರ ರಾಷ್ಟ್ರಪತಿ ಕಾರ್ಯಗಳ ಬಗ್ಗೆ ಆಗ್ತದೆ. ಈಗ ಸರಿಯಾದ ಉತ್ತರ ಏನಂತಂದ್ರೆ 73ನೇ ವಿಧಿ, 73ನೇ ಆರ್ಟಿಕಲ್ ಅದಲ್ಲ, ಅದೇನಂತಂದ್ರೆ ಒಕ್ಕೂಟ ಕಾರ್ಯಾಂಗದ ಅಧಿಕಾರದ ವ್ಯಾಪ್ತಿಯೊಂದಿಗೆ ವ್ಯವಹರಿಸ್ತದೆ. ಇದು 78 ಏನಂತಂದ್ರೆ ರಾಷ್ಟ್ರಪತಿಗೆ ಸಂಬಂಧಪಟ್ಟಂಗೆ ಅಂತಂದ್ರೆ ಪ್ರಧಾನಮಂತ್ರಿಯ ಕರ್ತವ್ಯಗಳ ಬಗ್ಗೆ ಹೇಳ್ತಾರೆ. ಪ್ರಧಾನಮಂತ್ರಿಯ ಕರ್ತವ್ಯಗಳ ಬಗ್ಗೆ ಹೇಳ್ತಾರೆ. ಪ್ರಧಾನಮಂತ್ರಿಯ ಕರ್ತವ್ಯಗಳು. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ ನೋಡ್ರಿ. ಈ ಕೆಳಕಂಡವರಲ್ಲಿ ಯಾರು ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿದ್ದರು ತೆಗೆದುಹಾಕುವಿಕೆಯನ್ನು ಪ್ರಾರಂಭಿಸಲಾಗಿದೆ? ಈಗ ಹೇಳಿ ನೋಡ್ರಿ, ಇಂಪೀಚ್ಮೆಂಟ್ ಅಂತೇಳಿ. ಮಹಾಭಿಯೋಗ ಏನಂತಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜಸ್ಗಳಿಗೆ ಅನ್ವಯ ಆಗ್ತದೆ ಅಂತೇಳಿ. ಮೊದಲವಾಗಿ ಏನಂತಂದ್ರೆ ಮಹಾಭಿಯೋಗ ಪ್ರಕ್ರಿಯೆಗೆ ಒಳಗೊಂಡ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಯಾರು ಅಂತ ಹೇಳ್ಬೇಕ್ರಿ. ಒಂದನೇ ಆಪ್ಷನು ನ್ಯಾಯಮೂರ್ತಿ ಶಾಂತ ಸ್ವರೂಪ ದಿವಾನ್, ನ್ಯಾಯಮೂರ್ತಿ MM ಕುಂಚಿ, ಶ್ರೀ ಜಸ್ಟಿಸ್ ಜಿತೇಂದ್ರ ವೀರಗುಪ್ತ. 4ನೇ ಆಪ್ಷನು ಶ್ರೀ ರಾಮಸ್ವಾಮಿ, ನ್ಯಾಯಮೂರ್ತಿಯವರಾದ ರಾಮಸ್ವಾಮಿ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ರಾಮಸ್ವಾಮಿ. ಮೊದಲ ಬಾರಿಗೆ ಏನಂತಂದ್ರೆ ರಾಮಸ್ವಾಮಿಯವರು ಏನಂತಂದ್ರೆ ಮಹಾಭಿಯೋಗಕ್ಕೆ ಸಂಬಂಧಪಟ್ಟ ಏನಂತಂದ್ರೆ ಅವರು ತೆಗೆದುಹಾಕ್ಬೇಕು ಅಂತ ಹೇಳ್ತಾರೆ. ಆದರೆ ಏನಂತಂದ್ರೆ ಲೋಕಸಭೆಯಲ್ಲಿ ಏನಂತಂದ್ರೆ ಬಹುಮತವನ್ನು ಪಡೆಯಲಾಗುವುದಿಲ್ಲ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ನ್ಯಾಯ ಮೀನ್ಸ್ ಸಾಮಾಜಿಕ ಆರ್ಥಿಕ ರಾಜಕೀಯ ಕಲ್ಪನೆಯನ್ನು ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಯಾವ ಸಂವಿಧಾನದಿಂದ ಅಂದ್ರೆ ನ್ಯಾಯ ಸಂಬಂಧಪಟ್ಟ ಯಾವ ನ್ಯಾಯ? ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ. ಆಪ್ಷನ್ ಎ ಅಮೇರಿಕಾ, 2ನೇದು ಫ್ರಾನ್ಸ್, 3ನೇದು ಜಪಾನ್, 4ನೇದು ರಷ್ಯಾ. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ರಷ್ಯಾ ಆಗಿರುತ್ತದೆ. ರಷ್ಯಾದಿಂದ ನ್ಯಾಯವನ್ನು ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಕಲ್ಪನೆಯನ್ನು ತೆಗೆದುಕೊಂಡಿದ್ದೇವೆ. ಅಮೆರಿಕದಿಂದ ಆಗಲೇ ಹೇಳಿದೆ ಫಂಡಮೆಂಟಲ್ ರೈಟ್ಸ್ ಅಂತೇಳಿ. ಮತ್ತು ಮಹಾಭಿಯೋಗ ಇಂಪೀಚ್ಮೆಂಟ್, ಮಹಾಭಿಯೋಗವನ್ನು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಮುಂದಿನ ಪ್ರಶ್ನೆ 10ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಯಾವ ಲೇಖನಗಳು ಸಂಸತ್ತಿನಲ್ಲಿ ಬಳಸಬೇಕಾದ ಭಾಷೆಯ ಕುರಿತು ವಿವರಿಸುತ್ತದೆ? ಭಾಷೆಗೆ ಸಂಬಂಧಪಟ್ಟಂಗೆ ಅಂದ್ರೆ ಯಾವ ಲೇಖನ ಬಳಸ್ತದೆ ಅಂತ ಹೇಳ್ಬೇಕು. ಆಪ್ಷನ್ ಎ 1 119ನೇ ವಿಧಿ, 2 120ನೇ ವಿಧಿ, 3 118ನೇ ವಿಧಿ, 4 121ನೇ ವಿಧಿ. ಇಲ್ಲಿ ಸರಿಯಾದ ಉತ್ತರ ಅಂದರೆ 120ನೇ ವಿಧಿ. 120ನೇ ವಿಧಿ ಏನು ಹೇಳ್ತಂತಂದ್ರೆ ಭಾಷೆಯ ಸಂಬಂಧಪಟ್ಟ ಈ ಸಂಸತ್ತಿನಾಗ ಯಾವ ಭಾಷೆ ಬಳಸ್ಬೇಕಂತೇಳಿ ಕುರಿತು ಹೇಳ್ತದೆ. ನೆಕ್ಸ್ಟ್ ಅಂದ್ರೆ 119ನೇ ವಿಧಿ. 119 ನೋಡ್ರಿ, ಹಣಕಾಸು ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಹಣಕಾಸು ನಿರ್ವಹಣೆಗೆ ಸಂಬಂಧಪಟ್ಟಂಗೆ ಬರುತ್ತೆ. 118 ಅಂತಂದ್ರೆ ಸದನದ ಪ್ರಕ್ರಿಯೆ ನಿಯಮಗಳಿಗೆ ಸಂಬಂಧಪಡ್ತವೆ ನಿಯಮಗಳು. 121 ಅಂದ್ರೆ ಸಂಸತ್ ಏನಂದ್ರೆ ಚರ್ಚೆ ಮೇಲೆ ನಿರ್ಬಂಧ ಇರುತ್ತೆ. ಸಂಸತ್ ಚರ್ಚೆ ಮೇಲೆ ನಿರ್ಬಂಧ ಇರ್ತದೆ. ಯಾವ ರೀತಿ ನಿರ್ಬಂಧ ಅಂತಂದ್ರೆ ಈಗ ನೋಡ್ರಿ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಇರ್ತಾರಲ್ಲ, ಅವರು ಕರ್ತವ್ಯ ಬಗ್ಗೆ ಅಂತಂದ್ರೆ ಸಂಸತ್ತಿನಲ್ಲಿ ಏನಂತಂದ್ರೆ ಚರ್ಚೆ ಮಾಡುವಂತಿಲ್ಲ, ಅದನ್ನು ನಿರ್ಬಂಧ ಇರ್ತದೆ. ಯಾವುದು? 121ನೇ ಆರ್ಟಿಕಲ್. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಧರ್ಮ ಅಥವಾ ಭಾಷೆಯ ಆಧಾರದ ಮೇಲೆ ತಮ್ಮ ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ? ಯಾವ ವಿಧಿ ಹೇಳ್ತಂತಂದ್ರೆ, ಯಾವ ಒಂದು ವಿಧಿ ಏನಂತಂದ್ರೆ ಅಲ್ಪಸಂಖ್ಯಾತರಿಗೆ ಏನಂತಂದ್ರೆ ಭಾಷೆ ಅಥವಾ ಧರ್ಮದ ಆಧಾರದ ಮೇಲೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತದೆ. ಲೇಖನ 30, ಲೇಖನ 29, ಲೇಖನ 31, ಲೇಖನ 28. ಇಲ್ಲಿ ಏನಂತಂದ್ರೆ ಶಿಕ್ಷಣ ಸಂಸ್ಥೆಗಳನ್ನು ಬಂತು ಅಂತ ಹೇಳ್ತಾರೆ. ಸರಿಯಾದ ಉತ್ತರ ಏನಂತಂದ್ರೆ ಆಪ್ಷನ್ 1 30ನೇ ಆರ್ಟಿಕಲ್. ಅದೇ ಆಪ್ಷನ್ 29ನೇ ಆರ್ಟಿಕಲ್ ಏನಂತಂದ್ರೆ ಇದೇನಂದ್ರೆ ಸಾಂಸ್ಕೃತಿಕ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ರಕ್ಷಣೆ ಒದಗಿಸ್ತದೆ. ಇದು ಶಿಕ್ಷಣ ಒದಗಿಸ್ತದೆ 30ನೇ ಆರ್ಟಿಕಲ್. 30ನೇ ಆರ್ಟಿಕಲ್ ಬಂದರೆ ಶಿಕ್ಷಣ, 29 ಸಾಂಸ್ಕೃತಿಕ.
ಲೇಖನ 31 ಅಂತಂದ್ರೆ 1978ರಲ್ಲಿ 44ನೇ ತಿದ್ದುಪಡಿ ಮುಖಾಂತರ ಅಂದ್ರೆ ಇದು ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟ ಅದನ್ನು ತೆಗೆದುಹಾಕಲಾಗಿದೆ. ಇದನ್ನು 300A ವಿಧಿಯಲ್ಲಿ ಅಂತಂದ್ರೆ ಕಾನೂನು ಹಕ್ಕಾಗಿ ಮಾಡಲಾಗಿದೆ. ಅದೇ ರೀತಿ ಏನಂತಂದ್ರೆ 28ನೇ ಆರ್ಟಿಕಲ್ ಏನು ಹೇಳ್ತಂತಂದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂತಂದ್ರೆ ಧಾರ್ಮಿಕ ಅಂತಂದ್ರೆ ಆಚರಣೆಗೆ ಸಂಬಂಧಪಟ್ಟಂಗೆ ಕೆಲವೊಂದು ಅಂದ್ರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಇರ್ತಾವೆ, ಅಲ್ಲಿ ಏನಂತಂದ್ರೆ ಧಾರ್ಮಿಕ ಆಚರಣೆ ನಿಷೇಧ ಆಗಿರ್ತಾವೆ. ಕೆಲವೊಂದು ಅಂದ್ರೆ ಧಾರ್ಮಿಕ ಸಂಸ್ಥೆಗಳಿಂದ ಅಂತಂದ್ರೆ ಶಿಕ್ಷಣ ಸಂಸ್ಥೆಗಳು ನಿರ್ವಹಣೆ ಆಗಿರ್ತವೆ, ಅಲ್ಲಿ ಧಾರ್ಮಿಕ ಆಚರಣೆ ನಡೆಯುತ್ತದೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಗಳು ಕಂಟ್ರೋಲ್ ಮತ್ತು ಅಟರ್ನಿ ಜನರಲ್ CAG ಅಂತೇಳಿ ಅವರ ಬಗ್ಗೆ ತಿಳಿಸ್ತದೆ. CAG ಬಗ್ಗೆ 1ನೇ ಆಪ್ಷನ್ ಲೇಖನ 115, 2ನೇ ಆಪ್ಷನ್ ಲೇಖನ 130, 3ನೇ ಆಪ್ಷನ್ ಲೇಖನ 148, 4ನೇ ಆಪ್ಷನ್ ಲೇಖನ 140. ಸರಿಯಾದ ಉತ್ತರ ಲೇಖನ 148. 148ನೇ ವಿಧಿ ಏನಂತಂದ್ರೆ ಕಂಟ್ರೋಲ್ ಮತ್ತು ಅಟರ್ನಿ ಜನರಲ್ ಬಗ್ಗೆ ತಿಳಿಸುತ್ತದೆ. ಪ್ರಸ್ತುತ CAG ಅವರು ಯಾರು ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈಗ ನೋಡ್ರಿ 115ನೇ ಆರ್ಟಿಕಲ್ ನೋಡ್ರಿ, ಪೂರಕ ಮತ್ತು ಹೆಚ್ಚುವರಿ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ತಿಳಿಸ್ತದೆ. ಪೂರಕ ಮತ್ತು ಹೆಚ್ಚುವರಿ ಬೇಡಿಕೆಗಳ ಬಗ್ಗೆ ತಿಳಿಸುತ್ತದೆ. ಬೇಡಿಕೆಗಳು ಅದೇ ರೀತಿ ಏನಂತಂದ್ರೆ 130ನೇ ಆರ್ಟಿಕಲ್ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಸ್ಥಾನದಿಂದ ಸುಪ್ರೀಂ ಕೋರ್ಟ್ನ ಕೇಂದ್ರ ಸ್ಥಾನದ ಬಗ್ಗೆ ತಿಳಿಸುವುದು. ಕೇಂದ್ರ ಸ್ಥಾನ ಯಾವುದಾದ್ರೂ ಸುಪ್ರೀಂ ಕೋರ್ಟ್ನದು ಕೇಂದ್ರ ಸ್ಥಾನ ಇರೋದು ನವದೆಹಲಿ. ಅದನ್ನು ತೀರ್ಮಾನ ಮಾಡುವವರು ಅಂತಂದ್ರೆ ಯಾವುದೇ ಒಂದು ಸ್ಥಳ ನಿರ್ಧಾರ ಮಾಡುವರು ಅಂತಂದ್ರೆ ರಾಷ್ಟ್ರಪತಿಯವರು ಕೇಂದ್ರ ಸ್ಥಾನವನ್ನು ನಿರ್ಧಾರ ಮಾಡುತ್ತಾರೆ. ರಾಷ್ಟ್ರಪತಿಯವರು ಯಾವ ಸ್ಥಳವನ್ನು ನಿರ್ಧಾರ ಮಾಡಬಹುದು. ಅದೇ ರೀತಿ ಅಂದರೆ 140ನೇ ಆರ್ಟಿಕಲ್ ಏನು ಹೇಳ್ತಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ನ ಪೂರಕ ಅಧಿಕಾರದ ಬಗ್ಗೆ ತಿಳಿಸುತ್ತದೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಈ ಕೆಳಗಿನ ಅಲ್ಲಿ ಯಾರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ? ಆಲ್ರೆಡಿ ಹೇಳೇನ್ರಿ, ನೋಡ್ರಿ ಆನ್ಸರ್ ಮಾಡ್ರಂಗೆ. ಆಪ್ಷನ್ 1 ಭಾರತದ ರಾಷ್ಟ್ರಪತಿ, ಆಪ್ಷನ್ 2 ರಾಜ್ಯಸಭೆಯ ಹಿರಿಯ ಸದಸ್ಯ, ಆಪ್ಷನ್ 3 ವಿರೋಧ ಪಕ್ಷದ ನಾಯಕ, ಆಪ್ಷನ್ 4 ಭಾರತ ಉಪರಾಷ್ಟ್ರಪತಿ. ಸರಿಯಾದ ಉತ್ತರ ಭಾರತ ಉಪರಾಷ್ಟ್ರಪತಿಯವರು ಏನಂತಂದ್ರೆ ರಾಜ್ಯಸಭೆ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಇವರು ಏನಂತಂದ್ರೆ ಆಲ್ರೆಡಿ ತಿಳಿಸಿದ್ದೇನೆ. ಯಾರು ಅಂತಂದ್ರೆ ಜಗದೀಪ್ ಧನ್ಕರ್ ಅವರು ಪ್ರಸ್ತುತ ರಾಜ್ಯಸಭೆಯ ಅಧ್ಯಕ್ಷರಾಗಿದ್ದಾರೆ ಮತ್ತು ಭಾರತದ ಉಪರಾಷ್ಟ್ರಪತಿಯವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ರಾಷ್ಟ್ರಪತಿಯ ದೋಷಾರೋಪಣೆಯ ನಿಬಂಧನೆಯನ್ನು ಸಂವಿಧಾನದಿಂದ ಎರವಲು ಪಡೆದಿದೆ. ದೋಷಾರೋಪಣೆ ಅಂದರೆ ಇಟ್ ಮೀನ್ಸ್ ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್. ಇದನ್ನು ಯಾವ ಒಂದು ಸಂವಿಧಾನದಿಂದ ಅಥವಾ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದಿವೆ? ಆಪ್ಷನ್ 1 ಬ್ರಿಟನ್, 2 ಫ್ರೆಂಚ್, 3 ಕೆನಡಾ, 4 ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಇಲ್ಲಿ ನೋಡ್ರಿ, ಸಂಸದೀಯ ಪದ್ಧತಿ ಅಂದ್ರೆ ಬ್ರಿಟನ್ನಿಂದ ನಾವಂದ್ರೆ ಸಂಸದೀಯ ಪದ್ಧತಿಯನ್ನು ಅಳವಡಿಸ್ಕೊಂಡಿವಿ, ಪಾರ್ಲಿಮೆಂಟರಿ ಸಿಸ್ಟಮ್ ಅಂತೇಳಿ. ಫ್ರೆಂಚ್ ಅಥವಾ ಫ್ರಾನ್ಸ್ನಿಂದ ಏನಂತಂದ್ರೆ ನಾವೇನಂತಂದ್ರೆ ಭಾತೃತ್ವ ಸಮಾನತೆಯನ್ನು ತೆಗೆದುಕೊಂಡಿದ್ದೇವೆ. ಕೆನಡಾ ದೇಶದಿಂದ ಶೇಷಾಧಿಕಾರಗಳು ಕೇಂದ್ರದ ಒಕ್ಕೂಟದ ಬಗ್ಗೆ ತೆಗೆದುಕೊಂಡಿವಿ. ಕೇಂದ್ರ ಒಕ್ಕೂಟಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಅದನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಏನಂತಂದ್ರೆ ಸರಿಯಾದ ಉತ್ತರ ಇಲ್ಲಿ ಏನು ನೋಡ್ರಿ, ರಾಷ್ಟ್ರಪತಿಯ ದೋಷಾರೋಪಣೆ ಅಥವಾ ಮಹಾಭಿಯೋಗ ಅಂತಂದ್ರೆ ನಾವು ಆಲ್ರೆಡಿ ಹೇಳಿದ್ದೇವೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಿಂದ ತೆಗೆದುಕೊಂಡಿದ್ದೇವೆ. ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಅವಿಶ್ವಾಸ ನಿರ್ಣಯ ಮಂಡನೆ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಆಲ್ರೆಡಿ ಹೇಳಿದ್ದೇನೆ, ಅವಿಶ್ವಾಸ ನಿರ್ಣಯ ಸಂಬಂಧಪಟ್ಟಂಗೆ ಹೇಳಿದ್ದೀನಿ. ನೋಡ್ರಿ ಯಾವ ಸರಿ ಅನಿಸ್ತದ ಅಥವಾ ಯಾವ ತಪ್ಪು ಅನಿಸ್ತದ ಅಂತೇಳಿ. 1ನೇ ಆಪ್ಷನ್ನು ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಪ್ರಸ್ತಾಪವಿದೆ. 1ನೇ ಆಪ್ಷನ್ ನೋಡ್ರಿ, ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಪ್ರಸ್ತಾಪ ಇದೆ. ನಾನು ಆಲ್ರೆಡಿ ಹೇಳಿದ್ನಲ್ರಿ, ಸಂವಿಧಾನದಲ್ಲಿ ಅಂತಂದ್ರೆ ಅವಿಶ್ವಾಸ ನಿರ್ಣಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಸ್ತಾಪವಿಲ್ಲ, ಸಂವಿಧಾನದಲ್ಲಿ ಉಲ್ಲೇಖವಿಲ್ಲ. 2ನೇ ಆಪ್ಷನ್ ನೋಡ್ರಿ, ಮೊದಲ ಅವಿಶ್ವಾಸ ನಿರ್ಣಯ ಮಂಡನೆಗೂ ಮತ್ತೊಂದು ಬಾರಿ ಮಂಡನೆಗೂ 6 ತಿಂಗಳ ಕಾಲ ಅಂತರ ಇರಬೇಕು. ಇದು ಸರಿಯಾದ ಉತ್ತರ, ಆಲ್ರೆಡಿ ಹೇಳಿದ್ ನೋಡ್ರಿ.
ಮೂರನೇ ಆಪ್ಷನ್ ನೋಡ್ರಿ, ಸದನದಲ್ಲಿ ಪ್ರಸ್ತಾಪವಾಗಬೇಕಾದ್ರೆ ಕನಿಷ್ಠ 100 ಸದಸ್ಯರು ಅದನ್ನು ಬೆಂಬಲಿಸಬೇಕು. ನಾನು ಆಲ್ರೆಡಿ ಹೇಳೀನಿ 100 ಸದಸ್ಯರಲ್ಲ, 50 ಸದಸ್ಯರು ಬೆಂಬಲಿಸಬೇಕು. ಹಾಗಾದರೆ ಇದು ತಪ್ಪಾಗಿರುತ್ತದೆ. ನಾಲ್ಕನೇ ಆಪ್ಷನ್ ನೋಡ್ರಿ, ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಹೌದು, ಇದು ಸರಿಯಾಗಿದೆ. ಲೋಕಸಭೆಯಲ್ಲಿ ಮಾತ್ರ ಏನಂತಂದ್ರೆ ಮಂಡನೆ ಮಾಡ್ಬೇಕಾಗ್ತದೆ ರೀ. ಮೊದಲೇನಂತಂದ್ರೆ ಈಗ ನೋಡ್ರಿ ಆಪ್ಷನ್ ನೋಡ್ರಿ ಯಾವ ಕರೆಕ್ಟ್ ಆಗ್ತದೆ. ಮೊದಲನೇಂದ್ರೆ ಅವಿಶ್ವಾಸ ನಿರ್ಣಯ ಪ್ರಸ್ತಾಪವಿದೆ, ಇದು ಪ್ರಸ್ತಾಪ ಇಲ್ಲ, ಇದು ತಪ್ಪಾಗ್ತದೆ. ಏನಂತಂದ್ರೆ 6 ತಿಂಗಳಿಗೊಮ್ಮೆ ಅಂತಂದ್ರೆ ಅಂತರ ಇರಬೇಕು. ಮಂಡನೆ ಮಾಡ್ಬೇಕಂದ್ರೆ 6 ತಿಂಗಳಿಗೆ ಅಂತರ ಇರಬೇಕು. ಇದನ್ನು ಸಹಿ ಮಾಡ್ಬೇಕಂದ್ರೆ 50 ಸದಸ್ಯರು, ಇಲ್ಲಿ 100 ಕೊಟ್ಟೆ, ಇದು ತಪ್ಪು, ಇದು ತಪ್ಪು. ಹಂಗಾದ್ರೆ ಸರಿಯಾದ ಯಾವುದು ರೀ? ಬಿ ಮತ್ತು ಡಿ. ಇಲ್ಲಿ ನೋಡ್ರಿ ಆಪ್ಷನ್ ನೋಡ್ರಿ, ಒಂದನೇದು ಆಪ್ಷನ್ ನೋಡ್ರಿ ಎ ಬಿ ಮತ್ತು ಡಿ ಸರಿ ಇದೆ. ಎರಡನೇ ಆಪ್ಷನು ಎ ಬಿ ಸಿ ಡಿ ಸರಿ ಇದೆ. ಮೂರನೇ ಆಪ್ಷನ್ ಬಿ ಮತ್ತು ಡಿ ಸರಿ ಇದೆ. ನಾಲ್ಕನೇ ಆಪ್ಷನ್ ಎ ಮತ್ತು ಸಿ ಸರಿ ಇದೆ. ಈಗ ಆಲ್ರೆಡಿ ನೋಡಿದ್ದೇವೆ. ಅದರ ಪ್ರಕಾರ ಏನಂತಂದ್ರೆ ಬಿ ಮತ್ತು ಡಿ ಏನಂತಂದ್ರೆ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ಏನಂತಂದ್ರೆ ಧನ್ಯವಾದಗಳು. ನಿಮ್ಮ ತರಗತಿಗಳು ಇಷ್ಟ ಆದರೆ ನಾನು ಸಂವಿಧಾನಕ್ಕೆ ಸಂಬಂಧಪಟ್ಟಂದ್ರೆ ಎಲ್ಲ ತರಗತಿಗಳನ್ನು ಮುಗಿಸುತ್ತೇನೆ. ನಿಮ್ಮ ಬೆಂಬಲವನ್ನು ನಮಗೆ ನೀಡಿ ಅಂತ ಹೇಳುತ್ತಾ ಇಂದಿನ ಕ್ಲಾಸನ್ನು ಮುಗಿಸುತ್ತೇವೆ.